ನಮಸ್ಕಾರ ಸ್ನೇಹಿತರೆ. ನಮ್ಮ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು ಎಂದು ಕೇಳಿದರೆ ಮೊದಲಿಗೆ ನೆನಪಾಗುವುದು ಚತುರ್ಮುಖ ಬ್ರಹ್ಮದೇವರು. ಆದರೆ ಬ್ರಹ್ಮನು ನಿಜವಾಗಿಯೂ ಏನೇನು ಸೃಷ್ಟಿಸಿದನು ಗೊತ್ತೇ? ಇಂದಿನ ವಿಡಿಯೋ ಅಲ್ಲಿ ಇದನ್ನು ಸರಳವಾಗಿ ತಿಳಿಯೋಣ. ಪುರಾಣಗಳ ಪ್ರಕಾರ ಶ್ರೀ ಮಹಾವಿಷ್ಣುವಿನ ನಾಭಿಯಿಂದ ಹೊರಬಂದ ಕಮಲದಿಂದ ಬ್ರಹ್ಮನು ಜನಿಸಿದನು. ಆ ಬಳಿಕ ಮಹಾವಿಷ್ಣುವಿನ ಆದೇಶದಂತೆ ಬ್ರಹ್ಮನು ಸೃಷ್ಟಿ ಕಾರ್ಯ ಆರಂಭಿಸಿದನು. ಹಿಂದೂ ಶಾಸ್ತ್ರಗಳ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಅಂಧಕಾರ ಮತ್ತು ಶೂನ್ಯವಾಗಿದ್ದಾಗ ಒಂದು ದಿವ್ಯವಾದ ಚಿನ್ನದ ಅಂಡ ಪ್ರತ್ಯಕ್ಷವಾಯಿತು. ಅದನ್ನೇ ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಆ ದಿವ್ಯ ಅಂಡದಿಂದಲೇ ಬ್ರಹ್ಮನು ಪ್ರತ್ಯಕ್ಷನಾಗಿ ಸೃಷ್ಟಿಯನ್ನು ಆರಂಭಿಸಿದನು. ಆದ್ದರಿಂದ ಬ್ರಹ್ಮನಿಗೆ ಹಿರಣ್ಯಗರ್ಭ ಎಂಬ ಹೆಸರು ಬಂದಿದೆ. ಸರಳವಾಗಿ ಹೇಳುವುದಾದರೆ ಬ್ರಹ್ಮನು ಸೃಷ್ಟಿಯ ಮೂಲ, ಬ್ರಹ್ಮಾಂಡದ ಮೊದಲ ಚೇತನ, ಚಿನ್ನದ ದಿವ್ಯ ಗರ್ಭದಿಂದ ಹುಟ್ಟಿದವನು. ಆದ್ದರಿಂದ ಅವನನ್ನು ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಮಹಾವಿಷ್ಣು ಸೃಷ್ಟಿಯ ಮೂಲ ಕಾರಣ. ಬ್ರಹ್ಮ ಸೃಷ್ಟಿ ಕಾರ್ಯ ನಿರ್ವಹಿಸುವ ದೇವರು. ಬ್ರಹ್ಮನು ಸೃಷ್ಟಿಕರ್ತನಾದರೂ ಅವನಿಗೂ ಮೂಲವಾದದ್ದು ಮಹಾವಿಷ್ಣುವೇ. ಆದ್ದರಿಂದ ಮಹಾವಿಷ್ಣುವನ್ನು ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಸರಳವಾಗಿ ಹೇಳುವುದಾದರೆ ಬ್ರಹ್ಮನು ಹಿರಣ್ಯಗರ್ಭದಿಂದ ಜನಿಸಿದವನು, ಮಹಾವಿಷ್ಣು ಹಿರಣ್ಯಗರ್ಭದ ಪರಮ ಮೂಲ. ಇದನ್ನು ಒಂದು ಬೀಜದ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳಬಹುದು. ಮಹಾವಿಷ್ಣು ಬೀಜ, ಬ್ರಹ್ಮ ಆ ಬೀಜದಿಂದ ಬೆಳೆದ ಮರ. ಆದ್ದರಿಂದ ಕೆಲವೊಮ್ಮೆ ಶಾಸ್ತ್ರಗಳಲ್ಲಿ ಮಹಾವಿಷ್ಣುವೇ ನಿಜವಾದ ಹಿರಣ್ಯಗರ್ಭ ಎಂದು ಹೇಳಲಾಗುತ್ತದೆ. ಋಗ್ವೇದದಲ್ಲಿ ಹೀಗೆ ಹೇಳಲಾಗಿದೆ, ಹಿರಣ್ಯಗರ್ಭ ಸಮವರ್ತತಾಗ್ರೆ. ಇದರ ಅರ್ಥ ಸೃಷ್ಟಿ ಆರಂಭದಲ್ಲಿ ಹಿರಣ್ಯಗರ್ಭನೇ ಅಸ್ತಿತ್ವದಲ್ಲಿದ್ದನು, ಅವನೇ ಎಲ್ಲದರ ಮೂಲ. ಬ್ರಹ್ಮನು 14 ಲೋಕಗಳನ್ನು ಸೃಷ್ಟಿಸಿದನು. ಮೇಲಿನ 7 ಲೋಕಗಳು ಭೂ, ಭುವಃ, ಸ್ವಃ, ಮಹ, ಜನಃ, ತಪಃ, ಸತ್ಯಂ. ಕೆಳಗಿನ 7 ಲೋಕಗಳು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಮೊದಲನೆಯದು ಭೂಲೋಕ. ಇಲ್ಲಿ ಪುಣ್ಯ ಮತ್ತು ಪಾಪಗಳ ಚಕ್ರದಲ್ಲಿ ವಾಸಿಸುವ ಮಾನವರು ವಾಸಿಸುತ್ತಾರೆ. ನಮ್ಮ ಕೆಲಸವನ್ನು ದೇವರುಗಳು ಮತ್ತು ದೇವತೆಗಳು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ಚಿತ್ರಗುಪ್ತನು ದಾಖಲಿಸುತ್ತಾನೆ. ಇದನ್ನು ನಶ್ವರ ಲೋಕ, ಮೃತ್ಯುಲೋಕ, ಮಧ್ಯಲೋಕ ಮತ್ತು ಪಾಪ ಪುಣ್ಯ ಲೋಕ ಎಂದು ಕರೆಯುತ್ತಾರೆ. ನಾವು ಕಾಲದಿಂದ ನಿಯಂತ್ರಿಸಲ್ಪಡುವುದರಿಂದ ಅನಿವಾರ್ಯ ಸಾವನ್ನು ಎದುರಿಸುತ್ತೇವೆ. ಹಿಂದೂ ವಿಶ್ವವಿಜ್ಞಾನದ ಪ್ರಕಾರ ಭೂಲೋಕವು ಕೇಂದ್ರೀಕೃತ ವೃತ್ತದಲ್ಲಿ 7 ಸಾಗರಗಳನ್ನು ಹೊಂದಿದೆ. ಮೊದಲನೆಯದು ಲವಣ ಸಮುದ್ರ, ಉಪ್ಪು ನೀರಿನ ಸಾಗರ. ಇಕ್ಷು ಸಮುದ್ರ, ಕಬ್ಬಿನ ರಸದ ಸಾಗರ. ಸುರ ಸಮುದ್ರ, ಮದ್ಯದ ಸಾಗರ. ಸರ್ಪಿ ಸಮುದ್ರ, ತುಪ್ಪದ ಸಾಗರ. ದಧಿ ಸಮುದ್ರ, ಮೊಸರಿನ ಸಾಗರ. ಕ್ಷೀರ ಸಮುದ್ರ, ಹಾಲಿನ ಸಾಗರ. ಸ್ವಾದೋದಕ ಸಮುದ್ರ, ಸಿಹಿ ನೀರಿನ ಸಾಗರ. ಮಧ್ಯದ ಮೂಲಕ ಹಾದು ಹೋಗುವ ಅಕ್ಷವು ಮೇರು ಪರ್ವತವಾಗಿದ್ದು ಅದು ಇಡೀ ಸೃಷ್ಟಿಯ ಅಕ್ಷದ ಮುಂಡಿಯಾಗಿದೆ. ಎರಡನೆಯದು ಭುವರ್ಲೋಕ. ಇಲ್ಲಿ ನಕ್ಷತ್ರ ಲೋಕವು, ಚಂದ್ರನ ಲೋಕ, ಸೌರಮಂಡಲ, ಭೂಮಿ ಮತ್ತು ಚಂದ್ರನ ನಡುವಿನ ರಾಹುಕೇತು ಲೋಕ,
ಮನುಷ್ಯ ಲೋಕವು ಚಂದ್ರನ ಲೋಕದವರೆಗೆ ಇರುತ್ತದೆ. ಅಲ್ಲಿ ಯಕ್ಷ, ಪಿಶಾಚ, ರಾಕ್ಷಸರು ವಾಸಿಸುತ್ತಾರೆ. ಮೂರನೆಯದು ಸ್ವರ್ಗಲೋಕ. ಇಲ್ಲಿ 33 ವೈದಿಕ ಕೋಟಿ ದೇವತೆಗಳು ವಾಸಿಸುತ್ತಾರೆ. 33 ಕೋಟಿ ಎಂಬುದು 330 ಮಿಲಿಯನ್ ಸಂಖ್ಯೆಯನ್ನು ಸೂಚಿಸುವುದಿಲ್ಲ, ಬದಲಿಗೆ 33 ವಿವಿಧ ಪ್ರಮುಖ ದೇವತೆಗಳನ್ನು ಸೂಚಿಸುತ್ತದೆ. ವೇದಗಳ ಪ್ರಕಾರ ಈ 33 ದೇವತೆಗಳು ಬ್ರಹ್ಮಾಂಡದ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ. 33 ಕೋಟಿ ದೇವತೆಗಳು ಎಂದರೆ ಅದರಲ್ಲಿ ಮೊದಲನೆಯದಾಗಿ 8 ವಸುಗಳು: ಭೂಮಿ, ಅಗ್ನಿ, ವಾಯು, ಆದಿತ್ಯ, ಆಕಾಶ, ಚಂದ್ರ, ನಕ್ಷತ್ರ, ಜಲ. ಇವೇ 8 ವಸುಗಳು. 11 ರುದ್ರರು ಅಂದರೆ ಶಿವರೂಪಗಳು ಯಾವುವು ಎಂದರೆ ಕಪಾಲಿ, ಕಪಾಲ ಧರಿಸಿದವನು; ಪಿಂಗಳ, ಕೆಂಪು ಅಥವಾ ಕಂದು ವರ್ಣದವನು; ಭೀಮ, ಭಯಂಕರ ಶಕ್ತಿಶಾಲಿ; ವಿರೂಪಾಕ್ಷ, ವಿಚಿತ್ರ ಕಣ್ಣುಳ್ಳವನು; ವಿಲೋಹಿತ, ಕೆಂಪು ವರ್ಣದವನು; ಅಜ, ಜನ್ಮವಿಲ್ಲದವನು; ಅಹಿರ್ಬುದ್ನಾಯ, ಆಳದ ನಾಗಸ್ವರೂಪಿ; ಶಂಭು, ಶುಭಕರನು; ಚಂಡ, ಉಗ್ರಸ್ವರೂಪಿ; ಭವ, ಸೃಷ್ಟಿಯ ಮೂಲ; ರುದ್ರ, ದುಷ್ಟನಾಶಕ, ಗರ್ಜಿಸುವವನು. ನಂತರ 12 ಆದಿತ್ಯರು, ಸೂರ್ಯನ 12 ರೂಪಗಳು: ಅಂಶುಮಾನ್, ಆರ್ಯಮನ್, ಇಂದ್ರ, ತ್ವಷ್ಟೃ, ಧಾತೃ, ಪರ್ಜನ್ಯ, ಪೂಷನ್, ಭಗ, ಮಿತ್ರ, ವರುಣ, ವಿವಸ್ವಾನ್, ವಿಷ್ಣು. ಕೊನೆಯದಾಗಿ 2 ಅಶ್ವಿನಿ ದೇವತೆಗಳು. ಇವರನ್ನು ದೇವತೆಗಳ ವೈದ್ಯರು ಎನ್ನುವರು. ಇವರೇ ಅಶ್ವಿನಿ ಕುಮಾರರು, ಅಶ್ವಿನೌ. ಒಟ್ಟು 8 ವಸುಗಳು, 11 ರುದ್ರರು, 12 ಆದಿತ್ಯರು, ನಂತರ 2 ಅಶ್ವಿನಿ ದೇವತೆಗಳು ಸೇರಿದರೆ ಒಟ್ಟಾಗಿ 33 ದೇವತೆಗಳು ಆಗುವರು. 33 ಕೋಟಿ ದೇವತೆಗಳು ಶಾಂತಿಯನ್ನು ಕಾಪಾಡಿಕೊಳ್ಳಲು ಭೂಮಿ ಮತ್ತು ಲೋಕಗಳ ಮೇಲೆ ವಿನಾಶವನ್ನುಂಟು ಮಾಡುವ ರಾಕ್ಷಸರೊಂದಿಗೆ ಹೋರಾಡುತ್ತಾರೆ. ದೇವತೆಗಳ ರಾಜ ಇಂದ್ರದೇವರು ಅಮರಾವತಿಯಲ್ಲಿ ಗಂಧರ್ವರು, ಅಪ್ಸರೆಯರು, ಮರುಗಳು, ವಾಸವರು, ದೇವದತ್ತರು ಮತ್ತು ಇತರ ವಿವಿಧ ಶಕ್ತಿ ವ್ಯಕ್ತಿಗಳೊಂದಿಗೆ ವಾಸಿಸುತ್ತಾರೆ. ಇಲ್ಲಿ ವಾಸಿಸುವ ಆತ್ಮಗಳು ದೀರ್ಘಾಯುಷ್ಯ, ಹಾರುವ ವಾಹನಗಳು, ಕಲ್ಪವೃಕ್ಷ, ಕಾಮಧೇನು ಮತ್ತು ರೋಗಗಳಿಂದ ಮುಕ್ತವಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಪಡೆದ ಐರಾವತ ಮತ್ತು ಹಾರುವ ಕುದುರೆ ಸಹ ಇಲ್ಲಿ ವಾಸಿಸುತ್ತದೆ. 4ನೆಯದು ಮಹರ್ಲೋಕ. ಇದು ಋಷಿಗಳು ವಾಸಿಸುವ ಮತ್ತು ತಪಸ್ಸು ಮಾಡುವ ಸ್ಥಳ. ಅವರು ತಮ್ಮ ಅಗತ್ಯದ ಮೇರೆಗೆ ಭೂಲೋಕ ಮತ್ತು ಸತ್ಯಲೋಕಕ್ಕೆ ಹೋಗಬಹುದು. ಅವರ ಜೀವಿತಾವಧಿ ಬ್ರಹ್ಮನ 1 ದಿನ, ಅಂದರೆ 432 ಕೋಟಿ ವರ್ಷಗಳು. ಇಲ್ಲಿರುವಂತಹ ಋಷಿ ಮುನಿಗಳು ಮತ್ತು ಸಿದ್ಧರು ಅಷ್ಟಸಿದ್ಧಿಗಳನ್ನು ಕೈವಶ ಮಾಡಿಕೊಂಡಿರುತ್ತಾರೆ. 5ನೆಯದು ಜನಲೋಕ. ಇಲ್ಲಿ ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದ, ಸನಾತನ, ಸನತ್ಕುಮಾರರು ಇಲ್ಲಿ ವಾಸಿಸುತ್ತಾರೆ. ಭೃಗು ಮಹರ್ಷಿ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದವರು. ನಾರದ ಭಕ್ತಿ ಮತ್ತು ಜ್ಞಾನದ ಪ್ರಸಾರಕ ಮತ್ತು ದಕ್ಷ ಪ್ರಜಾಪತಿ ಸೃಷ್ಟಿಯ ವಿಸ್ತರಣೆಗೆ ಕಾರಣವಾದ ಪ್ರಜಾಪತಿ ಇಲ್ಲಿ ವಾಸಿಸುತ್ತಾರೆ. ನಂತರ ತಪೋಲೋಕ, ಮಹಾ ತಪಸ್ವಿಗಳು ಇರುವ ಲೋಕ. ಇಲ್ಲಿ ನಿರಂತರ ತಪಸ್ಸು ಮತ್ತು ಧ್ಯಾನ ನಡೆಯುತ್ತದೆ.
14 ಲೋಕಗಳಲ್ಲಿ ಅತ್ಯುನ್ನತ ಲೋಕ ಸತ್ಯಲೋಕ. ಇದು ಬ್ರಹ್ಮದೇವರ ನಿವಾಸ. ಇದು ಸೃಷ್ಟಿಯ ಶ್ರೇಷ್ಠ ಲೋಕ. ಈಗ ಭೂಮಿಯ ಕೆಳಗಿನ 7 ಲೋಕಗಳನ್ನು ತಿಳಿಯೋಣ. ಮೊದಲನೇದಾಗಿ ಅತಲ, ಅಸುರರ ಲೋಕಗಳಲ್ಲಿ ಒಂದು. ಭೋಗವಿಲಾಸ ಹೆಚ್ಚು. ಎರಡನೆಯದು ವಿತಲ, ಇಲ್ಲಿ ವಿಶೇಷ ಶಕ್ತಿಯ ಜೀವಿಗಳು ವಾಸಿಸುತ್ತಾರೆ. ಮೂರನೆಯದು ಸುತಲ, ಮಹಾಬಲಿ ಚಕ್ರವರ್ತಿಯ ಲೋಕ, ವಾಮನ ಅವತಾರದಿಂದ ಆಶೀರ್ವದಿಸಲ್ಪಟ್ಟ ಲೋಕ. ನಂತರ ನಾಲ್ಕನೆಯದು ತಲಾತಲ, ಮಾಯಾಸುರನ ಲೋಕ, ಅದ್ಭುತ ನಿರ್ಮಾಣಗಳು ಇರುವ ಸ್ಥಳ. ಐದನೆಯದು ಮಹಾತಲ, ನಾಗಗಳ ಲೋಕ. ಆರನೆಯದು ರಸಾತಲ, ದೈತ್ಯರು ಮತ್ತು ದಾನವರು ವಾಸಿಸುವ ಲೋಕ. ನಂತರ ಕೊನೆಯದಾಗಿ 7ನೆಯದು ಪಾತಾಳ ಲೋಕ, ಅದೋ ಲೋಕಗಳಲ್ಲಿ ಅತಿ ಕೆಳಗಿನ ಲೋಕ. ವಾಸುಕಿ ಮತ್ತು ಅನೇಕ ನಾಗರಾಜರು ಇಲ್ಲಿ ವಾಸಿಸುತ್ತಾರೆ. ಇದು ರತ್ನಗಳಿಂದ ಪ್ರಕಾಶಮಾನವಾಗಿದೆ. ನಮ್ಮ ಜೀವನವು ನಿರ್ದಿಷ್ಟ ಕಾಲಚಕ್ರದಂತೆ ನಡೆಯುತ್ತದೆ. ಇದನ್ನು ಬ್ರಹ್ಮ ಯಾವ ರೀತಿ ರೂಪಿಸಿದ್ದಾನೆ ಎಂದು ನೋಡೋಣ. ಇಂದು ನಾವು ಹಿಂದೂ ಶಾಸ್ತ್ರಗಳಲ್ಲಿ ಹೇಳಿರುವ ಬ್ರಹ್ಮನ ಕಾಲಮಾನವನ್ನು ಸರಳವಾಗಿ ತಿಳಿಯೋಣ. ಶಾಸ್ತ್ರಗಳ ಪ್ರಕಾರ ಮಾನವರ 1 ವರ್ಷ, ದೇವತೆಗಳಿಗೆ 1 ದಿನ. 6 ತಿಂಗಳು ಉತ್ತರಾಯಣ ಹಗಲು, 6 ತಿಂಗಳ ದಕ್ಷಿಣಾಯನ ರಾತ್ರಿ. ಹೀಗಾಗಿ 360 ಮಾನವ ವರ್ಷಗಳು ಸೇರಿದರೆ ದೇವತೆಗಳ 1 ವರ್ಷ. ಒಂದು ಮಹಾಯುಗದಲ್ಲಿ 4 ಯುಗಗಳಿವೆ. ಸತ್ಯಯುಗ 17,28,000 ವರ್ಷಗಳು. ತ್ರೇತಾಯುಗವು 12,96,000 ವರ್ಷಗಳು. ನಂತರ ದ್ವಾಪರ ಯುಗ 8,64,000 ವರ್ಷಗಳು. ಕೊನೆಯದಾಗಿ ಕಲಿಯುಗ 4,32,000 ವರ್ಷಗಳು. ಒಟ್ಟು ಸೇರಿ 43,20,000 ವರ್ಷಗಳು. ಸಾವಿರ ಮಹಾಯುಗಗಳು ಸೇರಿ ಬ್ರಹ್ಮನ 1 ಹಗಲು, ಅಂದರೆ 4.32 ಬಿಲಿಯನ್ ವರ್ಷಗಳು. ಬ್ರಹ್ಮನ ರಾತ್ರಿ ಕೂಡ ಅಷ್ಟೇ. ಹೀಗಾಗಿ ಪೂರ್ಣ ದಿನ ರಾತ್ರಿ 8.64 ಬಿಲಿಯನ್ ವರ್ಷಗಳು. ಇದನ್ನು ಒಂದು ಅಹೋರಾತ್ರ ಎಂದು ಕರೆಯುತ್ತಾರೆ. ಬ್ರಹ್ಮನ 1 ಹಗಲನ್ನು ಕಲ್ಪ ಎಂದು ಕರೆಯುತ್ತಾರೆ. ಈ ಸಮಯದಲ್ಲಿ ಸೃಷ್ಟಿ ನಡೆಯುತ್ತದೆ. ರಾತ್ರಿ ಬಂದಾಗ ಪ್ರಳಯವಾಗುತ್ತದೆ. ಮತ್ತೆ ಹೊಸ ಸೃಷ್ಟಿ ಆರಂಭವಾಗುತ್ತದೆ. ಒಂದು ಕಲ್ಪದಲ್ಲಿ 14 ಮನ್ವಂತರಗಳಿವೆ. ಪ್ರತಿ ಮನ್ವಂತರದಲ್ಲಿ ಒಬ್ಬ ಮನು ಆಡಳಿತ ನಡೆಸುತ್ತಾನೆ. ನಾವು ಈಗ 7ನೇ ಮನ್ವಂತರದಲ್ಲಿದ್ದೇವೆ, ವೈವಸ್ವತ ಮನ್ವಂತರ. ಇಗೋ ಅಚ್ಚರಿಯ ಲೆಕ್ಕ. ಬ್ರಹ್ಮನ 1 ದಿನದಲ್ಲಿ 60 ಘಟಿಗಳು. ಹೀಗಾಗಿ ಬ್ರಹ್ಮನ 1 ಘಟಿ ಅಂದರೆ 7.2 ಕೋಟಿ ಮಾನವ ವರ್ಷಗಳು. ಅಂದರೆ ಬ್ರಹ್ಮನ ದೃಷ್ಟಿಯಲ್ಲಿ ಕೇವಲ 24 ನಿಮಿಷ ಕಳೆದರೆ ನಮ್ಮ ಲೋಕದಲ್ಲಿ ಕೋಟಿ ಕೋಟಿ ವರ್ಷಗಳು ಕಳೆಯುತ್ತವೆ. 360 ಅಹೋರಾತ್ರಗಳು ಸೇರಿದರೆ ಬ್ರಹ್ಮನ 1 ವರ್ಷ. 100 ಬ್ರಹ್ಮ ವರ್ಷಗಳು ಬ್ರಹ್ಮನ ಪೂರ್ಣ ಆಯಸ್ಸು. ಅಂದರೆ ಸುಮಾರು 311 ಟ್ರಿಲಿಯನ್ ಮಾನವ ವರ್ಷಗಳು.
ಬ್ರಹ್ಮದೇವನು ತನ್ನ ದೇಹದ ವಿವಿಧ ಭಾಗಗಳಿಂದ ಮತ್ತು ತನ್ನ ಮನಸ್ಸಿನಿಂದ ಅನೇಕ ಮಕ್ಕಳನ್ನು ಸೃಷ್ಟಿಸಿದನು. ಮುಖ ಮತ್ತು ಮನಸ್ಸಿನಿಂದ ಮಗ ನಾರದ. ಇವರು ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಮಾನಸ ಪುತ್ರ ಎಂದು ಪ್ರಸಿದ್ಧರಾಗಿದ್ದಾರೆ. ಮಗಳು ಸರಸ್ವತಿ ದೇವಿ. ಕೆಲವು ಪುರಾಣಗಳ ಪ್ರಕಾರ ಸರಸ್ವತಿಯು ಬ್ರಹ್ಮನ ಮುಖದಿಂದ ಅಥವಾ ಮನಸ್ಸಿನಿಂದ ಸೃಷ್ಟಿಸಲ್ಪಟ್ಟವಳು. ಪುರಾಣಗಳ ಪ್ರಕಾರ ಪುಲಹ ಋಷಿಯು ಬ್ರಹ್ಮನ ಹೊಕ್ಕುಳಿನಿಂದ ಜನಿಸಿದನು. ಬ್ರಹ್ಮನು ತನ್ನ ದೇಹವನ್ನು 2 ಭಾಗಗಳಾಗಿ ವಿಭಜಿಸಿದಾಗ ಬಲಭಾಗದಿಂದ ಸ್ವಯಂಭೂಮನು ಎಂಬ ಮೊದಲ ಪುರುಷ ಮತ್ತು ಎಡಭಾಗದಿಂದ ಶತರೂಪ ಎಂಬ ಮೊದಲ ಮಹಿಳೆಯು ಜನಿಸಿದರು. ಇವರನ್ನು ಮಾನವ ಕುಲದ ಆದಿಪೋಷಕರು ಎಂದು ಕರೆಯಲಾಗುತ್ತದೆ. ಇವರಿಂದಲೇ ಮಾನವ ಕುಲ ಅಥವಾ ಮನುಷ್ಯರ ಸಂತತಿ ಬೆಳೆಯಿತು. ಸ್ವಯಂಭೂಮನು ಮತ್ತು ಶತರೂಪ ದಂಪತಿಗಳಿಗೆ ಒಟ್ಟು 5 ಜನ ಮಕ್ಕಳಿದ್ದರು. ಪುತ್ರರು ಪ್ರಿಯವ್ರತ, ಇವನು ಒಬ್ಬ ಮಹಾನ್ ರಾಜನಾಗಿದ್ದನು ಮತ್ತು ಇಡೀ ಬ್ರಹ್ಮಾಂಡವನ್ನು ಆಳಿದನು. ಇನ್ನೊಬ್ಬ ಉತ್ತಾನಪಾದ, ಇವನು ಕೂಡ ಪ್ರಸಿದ್ಧ ರಾಜ. ಧ್ರುವ ಮಹಾರಾಜನ ತಂದೆ ಈ ಉತ್ತಾನಪಾದ. ಪುತ್ರಿಯರು ಅಕುತಿ, ಇವಳನ್ನು ರುಚಿ ಪ್ರಜಾಪತಿಗೆ ವಿವಾಹ ಮಾಡಿಕೊಡಲಾಯಿತು. ಇವಳಿಗೆ ಯಜ್ಞ ಎಂಬ ಮಗ ಜನಿಸಿದನು. ಈ ಯಜ್ಞ ವಿಷ್ಣುವಿನ ಅವತಾರ. 2ನೆಯ ಮಗಳು ದೇವಹೂತಿ, ಇವಳನ್ನು ಕರ್ದಮ ಋಷಿಗೆ ವಿವಾಹ ಮಾಡಿಕೊಡಲಾಯಿತು. ಇವಳು ಸಾಂಖ್ಯಶಾಸ್ತ್ರದ ಪ್ರವರ್ತಕನಾದ ಕಪಿಲ ಮಹರ್ಷಿಯ ತಾಯಿ. 3ನೆಯ ಮಗಳು ಪ್ರಸೂತಿ, ಇವಳನ್ನು ದಕ್ಷ ಪ್ರಜಾಪತಿಗೆ ವಿವಾಹ ಮಾಡಿಕೊಡಲಾಯಿತು. ಇವಳಿಗೆ ಸತೀದೇವಿ ಸೇರಿದಂತೆ ಅನೇಕ ಹೆಣ್ಣು ಮಕ್ಕಳು ಜನಿಸಿದರು. ಇತರ ಮಕ್ಕಳು ಸಪ್ತಋಷಿಗಳು: ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕರ್ತೃ ಮತ್ತು ವಸಿಷ್ಠ. ಇವರು ಬ್ರಹ್ಮನ ವಿವಿಧ ದೇಹ ಭಾಗಗಳು ಮತ್ತು ಮನಸ್ಸಿನಿಂದ ಜನಿಸಿದವರು. 4 ಕುಮಾರರು ಸನಕ, ಸನಂದ, ಸನಾತನ ಮತ್ತು ಸನತ್ ಕುಮಾರರು. ಬ್ರಹ್ಮನು ದೇವತೆಗಳು, ಅಸುರರು, ಯಕ್ಷರು, ಗಂಧರ್ವರು ಹಾಗೂ ಎಲ್ಲ ಪ್ರಾಣಿ, ಪಕ್ಷಿ, ಜಲಚರಗಳನ್ನು ಸೃಷ್ಟಿಸಿದನು. ಬ್ರಹ್ಮನ 4 ಮುಖಗಳಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಪ್ರಕಟವಾದವು. ಹೀಗಾಗಿ ಬ್ರಹ್ಮನು ಕೇವಲ ಜೀವಿಗಳನ್ನು ಮಾತ್ರವಲ್ಲ, ಲೋಕಗಳು, ವೇದಗಳು, ಕಾಲಚಕ್ರ ಮತ್ತು ಸಂಪೂರ್ಣ ಸೃಷ್ಟಿಯ ವ್ಯವಸ್ಥೆಯನ್ನು ನಿರ್ಮಿಸಿದನು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಜೊತೆ ಇರಿ.